ಭಾರತದ ಭಾವಿ ಸೈನಿಕರೇ ನಮಸ್ಕಾರ. ಇಂದು ನಾನು ಇಂಡಿಯನ್ ಆರ್ಮಿ ಸೇರುವುದು ಹೇಗೆ ಅಂತಕ್ಕಂಥ ವಿಷಯನ ನಾನು ನಿಮಗೆ ಹೇಳುತ್ತಿದ್ದೇನೆ. ಭಾವಿ ಸೈನಿಕರೇ, ಮುಂದೆ ನಡೆಯುವ ಕೋಲಾರ, ಬೀದರ್, ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸುವ ಕರ್ನಾಟಕದ ಎಲ್ಲ ಜಿಲ್ಲೆಯ ಭಾವಿ ಸೈನಿಕರೇ, ಇಂದು ನಾನು ನಿಮಗೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ಆರ್ಮಿ ರ್ಯಾಲಿ ಹೇಗೆ ನಡೆಯುತ್ತದೆ ಎಂಬುದನ್ನು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸುತ್ತಿದ್ದೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆರ್ಮಿ ಸೇರುವ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ಆರ್ಮಿ ಸೇರಬೇಕಾದರೆ ಮೊದಲಿಗೆ ನೀವು ಆರ್ಮಿ ಅರ್ಜಿ ಕರೆದಾಗ ನೀವು ಯಾವ ಹುದ್ದೆಗೆ ಎಲಿಜಿಬಲ್ ಇದ್ದೀರಿ ಆ ಹುದ್ದೆಗೆ ಅರ್ಜಿಯನ್ನು ಹಾಕಬೇಕು. ಆರ್ಮಿ ರ್ಯಾಲಿ ಡೇಟ್ ಫಿಕ್ಸ್ ಆದ ಮೇಲೆ ರ್ಯಾಲಿಯಲ್ಲಿ ಭಾಗವಹಿಸಲು ನಿಮಗೆ ತಿಳಿಸಿದ ದಿನಾಂಕದಂದು ಹೋಗುತ್ತೀರಿ. ಆರ್ಮಿ ರ್ಯಾಲಿಯಲ್ಲಿ ಮೊದಲಿಗೆ ನಿಮ್ಮ ಮೂಲ ದಾಖಲಾತಿಗಳನ್ನು ಚೆಕ್ ಮಾಡುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಮಾರ್ಕ್ಸ್ ಕಾರ್ಡ್, ಲಿವಿಂಗ್ ಸರ್ಟಿಫಿಕೇಟ್, ಡೊಮೆಸಿಯಲ್ ಸರ್ಟಿಫಿಕೇಟ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇತ್ತೀಚಿನ 20 ಫೋಟೋ ಮತ್ತು ಇತರೆ ದಾಖಲಾತಿಗಳನ್ನು ಚೆಕ್ ಮಾಡುತ್ತಾರೆ. ಇದಾದ ನಂತರ ಆರ್ಮಿ ರನ್ನಿಂಗ್ ಬಿಡುತ್ತಾರೆ. 400 ಮೀಟರ್ ಟ್ರ್ಯಾಕ್ನಲ್ಲಿ 1600 ಮೀಟರ್ ಓಟವನ್ನು 5 ನಿಮಿಷ 30 ಸೆಕೆಂಡಿನಿಂದ 5 ನಿಮಿಷ 45 ಸೆಕೆಂಡ್ ಒಳಗಡೆ ಓಡಿದರೆ ರನ್ನಿಂಗ್ ಪಾಸ್ ಮಾಡಬಹುದು. 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದರೆ ಎಕ್ಸಲೆಂಟ್ ಅಂತ ಮಾಡುತ್ತಾರೆ. 5 ನಿಮಿಷ 30 ಸೆಕೆಂಡ್ದಿಂದ 5 ನಿಮಿಷ 45 ಸೆಕೆಂಡ್ ಒಳಗಡೆ ಓಡಿದರೆ ಸೆಕೆಂಡ್ ಗ್ರೂಪ್ ಅಂತ ಮಾಡುತ್ತಾರೆ. ನಂತರ 10 ಪ್ಲಬ್ಸ್ ತೆಗೆದರೆ ಎಕ್ಸಲೆಂಟ್ ಅಂತ ಇರುತ್ತದೆ. ಅದರಲ್ಲಿ 6 ಪ್ಲಬ್ಸ್ ತೆಗೆದರೆ ಪಾಸು ಎಂದು ಇರುತ್ತದೆ. ಆದರೆ ಆತ್ಮೀಯ ಭಾವಿ ಸೈನಿಕರೇ, 7ಕ್ಕಿಂತ ಹೆಚ್ಚಿಗೆ ಪ್ಲಬ್ಸನ್ನು ನೀವು ತೆಗೆಯಬೇಕು. ನಂತರ ಜಿಗ್ಜಾಗ್ ಅಥವಾ ಅಂಕು ಡೊಂಕಾದ ನಡಿಗೆ ಇರುತ್ತದೆ, ಇದನ್ನು ಪಾಸ ಮಾಡಬೇಕು. ಇದಾದ ನಂತರ 9 ಫೂಟ್ ಲಾಂಗ್ ಜಂಪ್ ಇರುತ್ತದೆ. ಈ ರೀತಿಯಾಗಿ ಫಿಸಿಕಲ್ ಟೆಸ್ಟ್ ತೆಗೆದುಕೊಳ್ಳುತ್ತಾರೆ. ಇದಾದ ನಂತರ ಹೈಟ, ವೇಟ, ಚೆಸ್ಟ್ ಚೆಕ್ ಮಾಡುತ್ತಾರೆ. ಫಿಸಿಕಲ್ ಫಿಟ್ ಆದ ಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತದೆ. ಮೆಡಿಕಲ್ನಲ್ಲಿ ದೇಹದ ಪ್ರತಿಯೊಂದು ಭಾಗ ಚೆಕ್ ಮಾಡುತ್ತಾರೆ. ನೀವು ಮೆಡಿಕಲ್ ಫಿಟ್ ಆದ ಮೇಲೆ ಪರೀಕ್ಷೆ ಹಾಲ್ ಟಿಕೆಟ್ ಕೊಡುತ್ತಾರೆ. ನಂತರ ಪರೀಕ್ಷೆ ದಿನಾಂಕದಂದು ಸರಿಯಾದ ಸಮಯಕ್ಕೆ ಹಾಜರಾಗಿ ಪರೀಕ್ಷೆಯನ್ನು ಬರೆಯಬೇಕು. ನಂತರ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿ ವೆಬ್ಸೈಟ್ನಲ್ಲಿ ಪಾಸಾದ ಅಭ್ಯರ್ಥಿಗಳ ಲಿಸ್ಟ್ ಬಿಡುತ್ತಾರೆ. ಆರ್ಮಿ ಮತ್ತು ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಮಾಹಿತಿಗಾಗಿ ಪ್ರತಿನಿತ್ಯ ಬರುವ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಿ. ಜೈ ಹಿಂದ್.